ಹಾಯ್, ಎಲ್ರಿಗೂ ಬೆಳಗಿನ ಶುಭೋದಯ. ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತು, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ದೇವತೆಗಳ ಮುಖ ನೋಡೋದ್ರಿಂದ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಇವತ್ತು ಏಕಾದಶಿ ಆಗಿರೋದ್ರಿಂದ ಶುಭ ಶುಕ್ರವಾರ, ಹಾಗಾಗಿ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋ ಅಂತೇಳಿ ಕ್ಲೀನ್ ಮಾಡ್ಕೋತಾ ಇದೆ. ಮುದ್ದಾಗಿ ನಮ್ಮ ಹಂಸು ಕರೀತಾ ಇದ್ದೆ, ಅವಳು ಸ್ವಲ್ಪ ಮುದ್ದಾಡಿಬಿಟ್ಟು ಆನಂತರ ಆಚೆ ಎಲ್ಲ ತಾರಿಸಿ ರಂಗೋಲಿ ಇಡೋಣ ಅಂತೇಳಿಬಿಟ್ಟು ರಂಗೋಲಿ ಇಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಹಳ್ಳಿ ಕಡೆ ಪ್ರತೀತಿ ಏನು ಅಂದರೆ ಚುಕ್ಕಿ ರಂಗೋಲಿಗಿಂತ ಎಳೆಯಾಗಿ ಬಿಡುವಂತಹ ರಂಗೋಲಿಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ನಂತರ ನಮ್ಮ ಚಿನ್ನನ್ನ ರೇಗಿಸ್ಕೊಂಡು ನಮ್ಮ ಕಸ ತುಂಬ್ತಾಯಿತ್ತು. ನಮ್ಮನ್ನ ಹತ್ರ ಮಾತಾಡಿಬಿಟ್ಟು ನೆಕ್ಸ್ಟು ಒಳಗಡೆ ಗಿಡ ಎಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು. ಅದಕ್ಕೆ ಒಂದು ಸ್ವಲ್ಪ ವಾಟರ್ ಹಾಕೋಣ ಅಂತ ಹೇಳಿಬಿಟ್ಟು ನೀರನ್ನು ಹಾಕ್ತಾಯಿದ್ದೆ. ಏಕಾದಶಿ ಅಂತ ಹೇಳಿದೆ ಅಲ್ವಾ, ಹಾಗಾಗಿ ಕೆಲವೊಂದು ಹೂವು ನಮ್ಮ ಗಿಡದಲ್ಲೇ ಬಿಡೋದ್ರಿಂದ ಸ್ವಲ್ಪ ಹೂವು ಕಲೆಕ್ಟ್ ಮಾಡಿಕೊಂಡು ನಂತರ ಸ್ನಾನ ಕೊಟ್ಟು ಫ್ರೆಶ್ ಅಪ್ ಆಗಿ ಬಂದು ನಾನು ಹಿಂದಿನ ದಿನ ರಾತ್ರಿಯೇ ತುಳಸಿನ ಬಿಡಿಸಿ ಕಟ್ಟಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಏಕಾದಶಿ ದಿನ ರಾಯರಿಗೆ ಇಡುವಂಥ ತುಳಸಿಯನ್ನು ನಾವು ತುಳಸಿ ಗಿಡವನ್ನು ಮುಟ್ಟಲೇಬಾರ್ದು. ಯಾಕಂದರೆ ತುಳಸಿ ದೇವಿ ಸಹ ಏಕಾದಶಿ ವ್ರತವನ್ನು ಆಚರಿಸ್ತಾ ಇರ್ತಾರೆ. ಮಡಿಯಿಂದ ಉಪವಾಸ ವ್ರತವನ್ನು ವಿಷ್ಣುವಿನಿಗೋಸ್ಕರ ಉಪವಾಸವನ್ನು ಇರ್ತಾರೆ. ಹಾಗಾಗಿ ನಾವು ತುಳಸಿ ಗಿಡವನ್ನಾಗಲಿ ಮುಟ್ಟೋದಾಗಲಿ ನೀರು ಹಾಕೋದಾಗಲಿ ಏನೂ ಮಾಡಬಾರ್ದು. ನಂತರ ರಾಯರಿಗೆ ದೀಪ ಹಚ್ಚಿ ರಾಯರ ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡೆ. ಇದು ಯೋಗಿನಿ ಏಕಾದಶಿ ಆಗಿದೆ. ಶುಭ ಶುಕ್ರವಾರ, ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದ ತಿಥಿಯಲ್ಲಿ ಬರುವಂತಹ ಯೋಗಿನಿ ಏಕಾದಶಿ. ಇದು ಹಿಂದೂ ಧರ್ಮದಲ್ಲಿ ಹೇಳಬೇಕು ಅಂದರೆ ಅತ್ಯಂತ ಮುಖ್ಯವಾದ ಏಕಾದಶಿ ಅಂತಲೇ ಹೇಳ್ತಾರೆ. ನಾನು ಏಕಾದಶಿ ಇದರಲ್ಲಿ ಮುಖ್ಯವಾಗಿ ತುಪ್ಪದ ದೀಪವನ್ನೇ ಹಚ್ತೀನಿ ಯಾವಾಗಲೂ ರಾಯರಿಗೆ. ನಂತರ ಈ ಒಂದು ಏಕಾದಶಿ ಏನಿದೆ, ಒಂದು ಹಿಂದಿನ ಕತೆ ಕೂಡ ಇದೆ. ಕುಬೇರನ ಸೇವಕನಾದ ಹೇಮಮಾಲಿ ಅಂತವನು ತನ್ನ ಕರ್ತವ್ಯ ಮಾಡೋಕ್ಕೋಗಿ ನಿರ್ಲಕ್ಷ್ಯ ಮಾಡೋದ್ರಿಂದ ಒಂದು ಶಾಪಕ್ಕೆ ಒಳಗಾಗ್ತಾನೆ. ಹಾಗಾಗಿ ಅವ್ರ ಶಾಪ ವಿಮೋಚನೆಗೋಸ್ಕರ ಒಬ್ಬ ಮಹರ್ಷಿ ನೀನು ಇಂಥ ಯೋಗಿನಿ ಏಕಾದಶಿಯನ್ನು ಆಚರಿಸು ಅಂತ ಹೇಳೋದ್ರಿಂದ ಅದು ಶಾಪ ನಿವಾರಣೆ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ. ನಂತರ ನಾವು ಹೊರಟಿದ್ದು ರಾಯರ ಮಠಕ್ಕೆ. ನಂತರ ನಮ್ಮ ಕನಕಪುರದಲ್ಲಿ ರಾಯರ ಮಠಕ್ಕೆ ಹೋಗಿ ರಾಯರಿಗೆ ಕೈ ಮುಗಿದು ತುಪ್ಪದ ದೀಪನ ಆರತಿ ಮಾಡೋಣ ಅಂತ ನಾನು ಇಷ್ಟಪಟ್ಟು ರಾಯರಿಗೋಸ್ಕರ ತುಪ್ಪದ ದೀಪನ ತೊಗೊಂಡು ಅಲ್ಲೇ ಹಚ್ಚಬೇಕು. ಮಠಗಳಲ್ಲಿ ಅಲ್ಲೇ ತುಪ್ಪ ದೀಪ ದೊರಕುತ್ತೆ. ನೀವು ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಪೇ ಮಾಡಿಬಿಟ್ಟು ಪರ್ಚೇಸ್ ಮಾಡಿ ರಾಯರಿಗೆ ಮನಸ್ಫೂರ್ತಿಯಾಗಿ ಅಲ್ಲೇ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಬೇಕಾದ್ರೆ ಪೂಜೆಯನ್ನು ಮಾಡಿ ಬೆಳಗ್ಬೋದು ದೀಪವನ್ನು. ನಂತರ 3 ಬಾರಿ ರಾಯರ ಪ್ರದಕ್ಷಿಣೆಯನ್ನು ಆಗ್ತಾ ನಾನು ರಾಯರನ್ನ ಸ್ಮರಿಸುತ್ತಾ ಏಕಾದಶಿ ಫಲವನ್ನು ನನಗೆ ಕರುಣಿಸಿ ಅಂತ ಕೇಳ್ಕೊಳ್ತಾ ನಾನು ಟೆಂಪಲನ್ನು ಪ್ರದಕ್ಷಿಣೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಎಷ್ಟು ಸೊಗಸಾಗಿತ್ತು ಟೆಂಪಲ್ ಅಂದರೆ, ಸುತ್ತಮುತ್ತ ನಮ್ಮ ರಾಯರ ಚಿತ್ರಪಟಗಳನ್ನೇ ಕೂಡ ಹಾಕಿದರು. ನನಗಂತೂ ಎಷ್ಟು ಆರತಿ ಮಾಡಿದರು ರಾಯರಿಗೆ, ಇನ್ನೂ ಆರತಿ ಮಾಡಬೇಕು ಅಂತ ಅನ್ನಿಸ್ತಾನೆ ಇತ್ತು. ಅಷ್ಟು ಚೆನ್ನಾಗಿತ್ತು. ರಾಯರ ಮಂತ್ರಾಕ್ಷತೆ ಮತ್ತು ರಾಯರಿಗೆ ಪ್ರಿಯವಾದ ಕಲ್ಲು ಸಕ್ಕರೆ ನಮಗೆ ಪ್ರಸಾದ ರೂಪದಲ್ಲಿ ಸಿಕ್ತು. ಹಾಗಾಗಿ ಅದನ್ನು ತಗೊಂಡು ಸ್ವಲ್ಪ ಹೊತ್ತು ಟೆಂಪಲ್ಗೆ ಹೋದರೆ ಕೂತ್ಬಿಟ್ಟು ಬರಬೇಕು ಅಂತ ಹೇಳ್ತಾರೆ. ಹಾಗಾಗಿ ರಾಯರು ಧ್ಯಾನ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕಾಲ ಕಳೆದೆ. ತುಂಬ ಪ್ರಶಾಂತವಾದ ವಾತಾವರಣ, ಯಾರೂ ಜನಗಳೇ ಇರಲಿಲ್ಲ, ಅಷ್ಟು ಫ್ರೀ ಇತ್ತು ನಾವು ಬೆಳಗ್ಗೆ ಹೋಗಿರೋದ್ರಿಂದ. ನಂತರ ರಾಯರ ದರ್ಶನ ಮುಗಿಸಿ ಶನೇಶ್ವರ ಸ್ವಾಮಿ ದರ್ಶನ ಕೂಡ ಸಿಕ್ತು. ನಂತರ ಆಫೀಸ್ ಬಂದು ಲಾಗಿನ್ ಆಗಿದೆ. ಇವತ್ತಿನ ದಿನ ಹೀಗಾಗಿತ್ತು. ಮತ್ತೆ ಸಿಗುವ, ಬಾಯ್.